ಇಂದು ಐಸಿಸಿ ಟಿ20 ವರ್ಲ್ಡ್ ಕಪ್ನ ಸೂಪರ್ 8 ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 72 ರನ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಈ ಗೆಲುವಿನ ಮೂಲಕ ಭಾರತ ಸೆಮಿಫೈನಲ್ ರೇಸ್ನಲ್ಲಿ ಜೀವಂತವಾಗಿದೆ. ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 256 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. 257 ರನ್ಗಳ ಗುರಿ ಬೆನ್ನತ್ತಿದ ಜಿಂಬಾಬ್ವೆ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 184 ರನ್ ಗಳಿಸಿ ಸೋಲೊಪ್ಪಿಕೊಂಡಿದೆ. ಭಾರತ ತಂಡದ ಆಟಗಾರರು ಇವತ್ತು ಸಂಘಟಿತ ಪ್ರದರ್ಶನ ನೀಡಿದ್ದು ರನ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಓಪನರ್ಸ್ ಆಗಿ ಕಣಕ್ಕಿಳಿದ ಸಂಜು ಸ್ಯಾಮ್ಸನ್ 24 ರನ್, ಅಭಿಷೇಕ್ ಶರ್ಮಾ 30 ಬಾಲ್ಗಳಲ್ಲಿ 55 ರನ್ ಗಳಿಸಿದ್ರೆ ಇಶಾನ್ ಕಿಶನ್ 24 ಎಸೆತಗಳಲ್ಲಿ 38, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 13 ಬಾಲ್ಗಳಲ್ಲಿ 33 ರನ್, ಹಾರ್ದಿಕ್ ಪಾಂಡ್ಯ 23 ಎಸೆತಗಳಲ್ಲಿ 50, ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 44 ರನ್ ಗಳಿಸಿ ತಂಡದ ಮೊತ್ತ 256 ತಲುಪಲು ನೆರವಾಗುತ್ತಾರೆ. ಇನ್ನು ಜಿಂಬಾಬ್ವೆ ತಂಡ ಕೂಡ ಉತ್ತಮ ಪೈಪೋಟಿ ನೀಡಿದ್ರೂ ಸೋತಿದೆ. ಜಿಂಬಾಬ್ವೆ ಪರ ಬೆನೆಟ್ 59 ಎಸೆತಗಳಲ್ಲಿ ಬರೋಬ್ಬರಿ 97 ರನ್ ಗಳಿಸಿ ಕ್ವಾಲಿಟಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಇನ್ನು ವಿಕೆಟ್ ಕೀಪರ್ ಮರುಮನಿ 20, ಕ್ಯಾಪ್ಟನ್ ಸಿಕಂದರ್ ರಾಜಾ 31 ರನ್ ಗಳಿಸಿದ್ರೆ ಇನ್ಯಾರೂ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ. ಬೌಲಿಂಗ್ ವಿಭಾಗದಲ್ಲಿ ಭಾರತದ ಅರ್ಷದೀಪ್ ಸಿಂಗ್ 4 ಓವರ್ ಬೌಲಿಂಗ್ ಮಾಡಿ 24 ರನ್ ನೀಡಿ 3 ವಿಕೆಟ್ ಪಡೆದರೆ ಅಕ್ಸರ್ ಪಟೇಲ್, ವರುಣ್ ಚಕ್ರವರ್ತಿ, ಶಿವಮ್ ದುಬೆ ತಲಾ 1 ವಿಕೆಟ್ ಪಡೆದರು. ಇನ್ನು ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಯಾವುದೇ ವಿಕೆಟ್ ಪಡೆಯದಿದ್ದರೂ ಉತ್ತಮ ಬೌಲಿಂಗ್ ಮಾಡಿ 3 ಓವರ್ನಲ್ಲಿ ಕೇವಲ 21 ರನ್ ನೀಡಿದ್ರು.